ಜೊತೆ ಈಗ ಬೆಂಗಳೂರು ಕೇಂದ್ರ ಬಿಜೆಪಿ ಅಭ್ಯರ್ಥಿ ಅಂತ ಪಿ ಸಿ ಮೋಹನ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಈ ಒಂದು ನಿಮಗೆ ಇದೆಲ್ಲ ನೋಡ್ತಾ ಇದ್ರೆ ಕ್ರೌಡನ್ನು ನೋಡ್ತಾ ಇದ್ರೆ ಏನು ಅನ್ಸುತ್ತೆ ಸರ್? ಗೆಲುವಿನ ವಿಶ್ವಾಸ ಹೆಚ್ಚಾಗ್ತಾ ಇದೆಯಾ? ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಜನ 3 ಬಾರಿ ನನ್ನನ್ನು ಆಯ್ಕೆಯನ್ನು ಮಾಡಿದ್ದಾರೆ. 4ನೇ ಬಾರಿ ಕೂಡ ಆ ಒಂದು ವಿಶ್ವಾಸ ನನಗಿದೆ. ಇವತ್ತು ನಮ್ಮ ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿದೆ. ಮನೆ ಮನೆಗೆ ಪ್ರಚಾರಕ್ಕೆ ಹೋಗ್ತಿದ್ದಾಗ ಜನರು ಬಹಳ ಸಂತೋಷ ಬೀಳ್ತಾ ಇದ್ದಾರೆ. ಜನ ವಾಲಂಟಿಯರಾಗಿ ಬಂದು ನಾವು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಕೆಲಸ ಮಾಡ್ತೀವಿ, ನಮಗೂ ಕೂಡ ಪಾಂಪ್ಲೆಟ್ ಕೊಡಿ, ಮನೆ ಮನೆ ಹಂಚುತ್ತೀವಿ ಅಂತೇಳಿ ವಾಲಂಟಿಯರಾಗಿ ಕೂಡ ಜನ ಬರ್ತಾ ಇದ್ದಾರೆ. ಕಳೆದ 10 ವರ್ಷಗಳಿಂದ ಬೆಂಗಳೂರಿಗೆ 1,30,000 ಕೋಟಿ ಅನುದಾನವನ್ನು ನಾವು ಬೆಂಗಳೂರಿನ MP ಗಳು ತಂದಿದ್ದೀವಿ. ಅದರಲ್ಲೂ ಕೂಡ ಏನು ಸಬರ್ಬನ್ ಟ್ರೈನು ತರುವಲ್ಲಿ ಬಹಳ ಒಂದು ಮುಖ್ಯ ಪಾತ್ರವನ್ನು ಕೂಡ ನಾನು ವಹಿಸಿರೋದನ್ನು ಜನ ಬಹಳ ಗಮನಿಸಿದ್ದಾರೆ. ಈಗಾಗಲೇ ಆ ಪ್ರಾಜೆಕ್ಟು 18,600 ಕೋಟಿ ಸ್ಯಾಂಕ್ಷನ್ ಕೂಡ ಆಗಿದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಅದಕ್ಕೆ ಒಂದು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಮುಂಬರುವ 5 ವರ್ಷಗಳಲ್ಲಿ ಪ್ರಾಜೆಕ್ಟ್ ಕೂಡ ಕಂಪ್ಲೀಟ್ ಆಗುತ್ತೆ. ಮೆಟ್ರೋಗೆ 26,000 ಕೋಟಿಯನ್ನು ತಂದಿದ್ದೀವಿ. ಸ್ಮಾರ್ಟ್ ಸಿಟಿಗೆ 1,000 ಕೋಟಿ ಕೆಲಸ ಬೆಂಗಳೂರು ಸೆಂಟ್ರಲ್ನಲ್ಲೇ ಆಗಿದೆ ಅಂತ ಕೂಡ ನಾನು ಹೇಳ್ತೀನಿ. ಈ ತರಹ ಭಾಳಷ್ಟು ಕೆಲಸಗಳಾಗಿದ್ದಾವೆ. ಆಡಳಿತ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ. ಈ ಬಗ್ಗೆ ನೀವು ಗೆಲ್ಲುವಂಥ ವಿಶ್ವಾಸ ಹೆಚ್ಚಾಗಿದೆಯಾ ಅಂತ? ಖಂಡಿತವಾಗಲೂ ಕೂಡ ಕಾಂಗ್ರೆಸ್ಸಿನ ಅಧಿಕಾರಕ್ಕಿದ್ರೂ ಕೂಡ ಕಾಂಗ್ರೆಸ್ಸಿನ ಭ್ರಷ್ಟ ಆಡಳಿತ ಬೆಂಗಳೂರಿಗೆ ಒಂದು ಬಿಡಿಗಾಸನ್ನು ಕೂಡ ಅವರು ಅಧಿಕಾರಕ್ಕೆ ಬಂದ ಮೇಲೆ ಕೊಟ್ಟಿಲ್ಲ. ಜನ ರಿಜೆಕ್ಟ್ ಮಾಡ್ತಾರೆ. ಹೆಚ್ಚಿನ ಮತದಲ್ಲಿ ಅಂತರದಲ್ಲಿ ನಾನು ಗೆಲ್ತೀನಿ. ಮನ್ಸೂರ್ ಅಲಿ ಖಾನ್, ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಇದ್ದಾರೆ. ಈಗೇನು ಹೇಳ್ತೀರಿ? ಮನ್ಸೂರ್ ಅಲಿ ಖಾನ್ ಯಾರನ್ನ ಒಬ್ರು ಇರ್ಬೇಕು, ಅವ್ರು ಇದ್ದಾರೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಅಭ್ಯರ್ಥಿ ಪಿ ಸಿ ಮೋಹನ್ ಅವರ ಮಾತು. ನಾವು ಅಭಿವೃದ್ಧಿ ಪರವಾಗಿದ್ದೇವೆ ಬಿಜೆಪಿ ಅವರು ಅನ್ನೋಕ್ಕಂತ ಮಾತನ್ನ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ ಅವ್ರು ಅಲ್ಲೇ ಇರಲಿ ಬಿಡಿ ಸರ್. ಮೇಡಮ್ ಅವ್ರಿಗೂ ನೆಕ್ಸ್ಟ್ ಬಂದು ಪೂಜೆ ಮಾಡಿಸ್ತಾರೆ.